ಉಪಚುನಾವಣೆ ಅಖಾಡದಲ್ಲಿ ಜೋಡೆತ್ತುಗಳ ಜುಗಲ್ಬಂದಿ. ಉಪಚುನಾವಣೆ ಅಖಾಡಕ್ಕೆ ಈಗ ಬಿಎಸ್ವೈ ಎಚ್ಡಿಕೆ ಅಧಿಕೃತ ಎಂಟ್ರಿ. ಉಪಚುನಾವಣೆ ಅಖಾಡದಲ್ಲಿ ಜೋಡೆತ್ತುಗಳ ಜುಗಲ್ಬಂದಿ. ಉಪಚುನಾವಣೆ ಅಖಾಡಕ್ಕೆ ಈಗ ಬಿಎಸ್ವೈ ಎಚ್ಡಿಕೆ ಅಧಿಕೃತ ಎಂಟ್ರಿ. ಇದು ಕೇವಲ ಪ್ರಚಾರ ಅಲ್ಲ, ಮೈತ್ರಿ ಪಕ್ಷಗಳ ಅಸ್ತಿತ್ವದ ಅಗ್ನಿ ಪರೀಕ್ಷೆ. 4 ಗೋಡೆಗಳ ಮಧ್ಯೆ ಮುಗಿಯಿತ ಮೈತ್ರಿ ಕಚ್ಚಾಟ. ಮೈತ್ರಿ ಅಸಮಾಧಾನಕ್ಕೆ ಕೊನೆಗೂ ಬಿತ್ತ ಬ್ರೇಕ್. ಸೋಮವಾರದಿಂದ ಬಿಎಸ್ವೈ ಎಚ್ಡಿಕೆ ಹೈ ವೋಲ್ಟೇಜ್ ಜಂಟಿ ಕ್ಯಾಂಪೇನ್. ಲಿಂಗಾಯತ ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೆ ಮಾಸ್ಟರ್ ಪ್ಲಾನ್. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೋಟೆಯನ್ನ ಕೆಡವಲು ದೋಸ್ತಿಗಳು ರಣತಂತ್ರ ರೂಪಿಸ್ತಾ ಇದ್ದಾರೆ. ಈ ಫಲಿತಾಂಶವೇ ನಿರ್ಧರಿಸಲಿದೆ ಈ ಒಂದು ಮೈತ್ರಿಯ ಭವಿಷ್ಯ ಏನಾಗತ್ತೆ ಅಂತ. ಸದ್ಯಕ್ಕೆ ಈ ಒಂದು ಉಪಚುನಾವಣೆ ಅನ್ನೋದು ಬಿಜೆಪಿಯವ್ರಿಗೂ ಕೂಡ ದೊಡ್ಡ ಸವಾಲಾಗಿದೆ. ಆಲ್ರೆಡಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ. ಇಬ್ರು ಕೂಡ ಜೋಡೆತ್ತುಗಳ ರೀತಿ ಈಗ ಕೇವಲ ಪ್ರಚಾರ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ಜೊತೆಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಮುಖ್ಯವಾಗಿ ಈ ಒಂದು ಮೈತ್ರಿಯ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಹಾಗಾಗಿ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಗಿರಬಹುದು, ಜೊತೆಗೆ ಬಾಗಲಕೋಟೆ ಕ್ಷೇತ್ರ, 2 ಕ್ಷೇತ್ರಗಳು ಕೂಡ ಈಗ ದೊಡ್ಡ ಒಂದು ಅಗ್ನಿ ಪರೀಕ್ಷೆಯನ್ನ ಒಡ್ತಾ ಇದೆ ಬಿಜೆಪಿಯವರಿಗೆ. ಇನ್ನು ಕಾಂಗ್ರೆಸ್ ಅಲ್ಲೂ ಕೂಡ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಜೊತೆಗೆ ಬಾಗಲಕೋಟೆ ಕ್ಷೇತ್ರವನ್ನು ಅವರು ಕೂಡ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕೆಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಗಿರಬಹುದು ಅಥವಾ ಬಾಗಲಕೋಟೆ ಕ್ಷೇತ್ರ, 2 ಕ್ಷೇತ್ರದಲ್ಲೂ ಕೂಡ ಬಹಳ ಒಂದು ಕಾಂಗ್ರೆಸ್ನ ಪ್ರಾಬಲ್ಯ ಹೆಚ್ಚಾಗಿತ್ತು. ಹಾಗಾಗಿ ಯಾವ ರೀತಿ ಅವ್ರನ್ನ ಫೇಸ್ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಈಗ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಮೈತ್ರಿಯ ವಿಚಾರಕ್ಕೂ ಕೂಡ ಬಿಜೆಪಿ ಜೆಡಿಎಸ್ ನಲ್ಲಿ ಸ್ವಲ್ಪ ಅಸಮಾಧಾನ ಕೂಡ ಭುಗಿಲೆದ್ದಿತ್ತು. ಮುಖ್ಯವಾಗಿ 2028 ಚುನಾವಣೆಯಲ್ಲಿ ಏನಾದ್ರೂ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಗೆಲುವನ್ನ ಸಾಧಿಸಿದ್ರೆ ಯಾರು ಸಿಎಂ ಆಗಬೇಕು, ಈ ಒಂದು ವಿಚಾರ ಮಾತ್ರ ಬಹಳ ಚರ್ಚೆ ಆಗಿತ್ತು, ಬಹಳ ಸದ್ದು ಮಾಡಿತ್ತು. ಆದ್ರೆ ಮೈತ್ರಿಯಲ್ಲಿ ಇದ್ದಂತಹ ಅಸಮಾಧಾನ ಈಗ ಶಮನ ಆಯ್ತಾ, ಈ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಮೈತ್ರಿ ಅಂತಂದ್ರೆ ಇಬ್ರು ಕೂಡ ಜೋಡೆತ್ತುಗಳ ರೀತಿಯಲ್ಲೇ ಹೋಗಬೇಕಾಗುತ್ತೆ, ಜೋಡೆತ್ತುಗಳ ರೀತಿಯಲ್ಲೇ ಅಧಿಕಾರವನ್ನ ನಡೆಸಬೇಕಾಗುತ್ತೆ. ಹಾಗಾಗಿ ತಮ್ಮಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳು, ಭಿನ್ನಮತಗಳು ಎಲ್ಲವನ್ನು ಕೂಡ ಶಮನ ಮಾಡಿ ಈಗ ಉಪಚುನಾವಣೆಯ ಕಡೆ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಬಿಎಸ್ವೈ ಆಗಿರಬಹುದು, ಜೊತೆಗೆ ಎಚ್ಡಿಕೆ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಅಧಿಕೃತವಾಗಿ ಈ ಒಂದು ಉಪಚುನಾವಣೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಕೇವಲ ಅವರಿಗೆ ಪ್ರಚಾರ ಮಾತ್ರ ಆಗೋದಿಲ್ಲ, ಜೊತೆಗೆ ಮೈತ್ರಿ ಪಕ್ಷಗಳ ಅಸ್ತಿತ್ವದ ಅಗ್ನಿ ಪರೀಕ್ಷೆಯಾಗಿದೆ. 4 ಗೋಡೆಗಳ ಮಧ್ಯೆ ಈಗ ಈ ಒಂದು ಮೈತ್ರಿ ಕಚ್ಚಾಟ ಮುಗಿತಾ. ಹಾಗಾದ್ರೆ ಇನ್ನು ಬಹಿರಂಗವಾಗಿಯೂ ಕೂಡ ನೀವು ಗಮನಿಸಬಹುದು, ಎಷ್ಟೋ ಸಭೆಗಳಲ್ಲಿ ಬಿಜೆಪಿಯವ್ರು ಹೋದ್ರೆ ಜೆಡಿಎಸ್ನವ್ರು ಹೋಗ್ತಾ ಇರಲಿಲ್ಲ, ಅಥವಾ ಜೆಡಿಎಸ್ನವ್ರು ಹೋದ್ರೆ ಬಿಜೆಪಿಯವ್ರು ಹೋಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇದ್ದು ನಿಮ್ಮ ಮೈತ್ರಿ ಮುರಿದು ಬಿತ್ತಾ ಎಂಬ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಚರ್ಚೆ ಆಗ್ತಾ ಇತ್ತು. ಈ ಒಂದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಕೇವಲ ನಾಯಕತ್ವ ವಿಚಾರ ಅಥವಾ ಈ ಒಂದು ಮೈತ್ರಿ ಮುರಿಯೋ ವಿಚಾರ ಇದು ಮಾತ್ರ ಚರ್ಚೆ ಮಾಡ್ತಾರೆ ಹೊರತು ಅಭಿವೃದ್ಧಿ ಕೆಲಸಗಳನ್ನ ಯಾರು ಕೂಡ ಚರ್ಚೆ ಮಾಡಲ್ಲ. ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಂತ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಈಗ ಕೇವಲ ಯಾವ ರೀತಿ ಆಗಿದೆ ಬಿಜೆಪಿ ಮತ್ತೆ ಜೆಡಿಎಸ್ ನವರು ಜೊತೆಗೆ ಕಾಂಗ್ರೆಸ್ಗೆ ಅಂತಂದ್ರೆ ಕೇವಲ ಈ ಒಂದು ಚುನಾವಣೆಯನ್ನು ಎದುರಿಸಬೇಕು, ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಬೇಕು. ಎಸ್ಎ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ವೆರಿ ಗುಡ್ ಮಾರ್ನಿಂಗ್ ಸಂತೋಷ್. ಸದ್ಯಕ್ಕೆ ಈಗ ಬಿಜೆಪಿ ಆಗಿರ್ಬೋದು, ಜೆಡಿಎಸ್ 2 ಪಕ್ಷಕ್ಕೂ ಕೂಡ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಬಾಗಲಕೋಟೆ ಕ್ಷೇತ್ರ ಎರಡನ್ನೂ ಕೂಡ ತಮ್ಮ ವಶ ಮಾಡ್ಕೊಳ್ಳೇಬೇಕು. ಜೊತೆಗೆ ಇದೊಂದು ರೀತಿಯ ಅಗ್ನಿ ಪರೀಕ್ಷೆ ಅಂತ ಕೂಡ ಹೇಳಬಹುದು. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಮೈತ್ರಿ ವಿಚಾರದಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಇದೆಲ್ಲವೂ ಈಗ ಶಮನ ಆಯ್ತಾ? ಯಾಕೆಂತಂದ್ರೆ ಈಗ ಬಿಎಸ್ವೈ ಮತ್ತೆ ಎಚ್ಡಿಕೆ ಒಟ್ಟಿಗೆ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್? ಸಾಹಿತ್ಯ ಈಗಾಗಲೇ ಚುನಾವಣೆ ಘೋಷಣೆ ಆಗಿದ್ದಾಗಿದೆ. ನಾಮಪತ್ರ ಸಲ್ಲಿಕೆ ವಾಪಸ್ ಪಡೆಯುವಂತಹ ದಿನಾಂಕ ಕೂಡ ಮುಗಿದು ಹೋಯಿತು. ಈ ನಡುವೆ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಬೇಕು, ಜೊತೆಗೆ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥದ್ದು ಪ್ರತಿಯೊಂದು ಪಕ್ಷಗಳ ಮೇಲೆ ಇರುವಂತಹ ಒಂದು ಜವಾಬ್ದಾರಿ. ಈ ನಡುವೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎಲ್ಲರೂ ಕೂಡ ತಂತ್ರ ಪ್ರತಿತಂತ್ರ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಆದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಜೆಡಿಎಸ್ ಪಕ್ಷ ಎಲ್ಲಿದೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇತ್ತು. ಯಾಕಂದ್ರೆ ಈವರೆಗೂ ಕೂಡ ಚುನಾವಣಾ ಪ್ರಚಾರದಿಂದ ಮರೀಚಿಕೆಯಾಗಿದ್ದಂತಹ ಕುಮಾರಸ್ವಾಮಿ ಅವರು ಡಿಬಿಎಯಲ್ಲಿ ಮೈತ್ರಿ ಮಾಡ್ಕೊಳ್ತಾರಾ, ಬಿಜೆಪಿ ಜೊತೆಗೆ ಆ ಮೈತ್ರಿಯನ್ನ ಯಥಾವತ್ತಾಗಿ ಕಾಪಾಡ್ಕೊಳ್ತಾರ, ಇಬ್ರು ಸಮನ್ವಯತೆಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸ್ತಾರ ಅನ್ನುವಂತಹ ಪ್ರಶ್ನೆ ಹಿಂದಿನಿಂದಲೂ ಎದುರಾಗ್ತಾ ಇತ್ತು. ಆದ್ರೆ ಮೈತ್ರಿಯಲ್ಲಿ ಕೆಲವು ಗೊಂದಲಗಳು ಏನಾದ್ರೂ ಇದೆಯಾ, ಅಸಮಾಧಾನ ಏನಾದ್ರೂ ಇದೆಯಾ ಅನ್ನುವ ಮಟ್ಟಿಗೆ ಕೂಡ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ
ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾರೆ, ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆಯಲ್ಲಿ ನಾವು ನೋಡಿದಾಗ BS ಯಡಿಯೂರಪ್ಪನವರು ಕೂಡ ಮುಂದಾಳತ್ವವನ್ನ ವಹಿಸ್ಕೊಳ್ತಾ ಇದ್ದಾರೆ. ಇದನ್ನ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು BY ವಿಜಯೇಂದ್ರ ಅವರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಪ್ರಶ್ನೆಗಳು ಎದುರಾಗಿತ್ತು, ಪಕ್ಷದಲ್ಲಿ ಎದುರಾಗಿದ್ದಂತಹ ಅಸಮಾಧಾನ, ಅವರ ನಾಯಕತ್ವವನ್ನ ಬದಲಾವಣೆ ಮಾಡಬೇಕು ಅಂತ ಏನೋ ನಿರಂತರವಾಗಿ ತಮ್ಮ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡ್ತಾ ಇತ್ತು ಒಂದು ರಂಗ. ಆ ಒಂದು ಗುಂಪಿಗೆ ಈಗ ತಕ್ಕ ಪ್ರತ್ಯುತ್ತರ ಕೊಡೋದಕ್ಕೆ ಯಡಿಯೂರಪ್ಪನವರ ಬಳಿ ಒಂದು ಅವಕಾಶ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ತಮ್ಮ ಮಗನ ಕುರ್ಚಿಯನ್ನ ಭದ್ರಪಡಿಸೋದಕ್ಕೆ ಈಗ ಖುದ್ದು ರಾಜ ಹುಲಿ ಅಖಾಡಕ್ಕೆ ಧುಮುಕಿದ್ದಾರೆ. ಜೊತೆಗೆ ದೋಸ್ತಿ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಅವರನ್ನು ಕೂಡ ಕರೆದುಕೊಂಡು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಈಗಾಗಲೇ ನಾವು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆ ದಾವಣಗೆರೆ, ಈ ಕ್ಷೇತ್ರವನ್ನ ನೋಡಿದಾಗ ಅಲ್ಪಸಂಖ್ಯಾತರ ಮತಗಳು ತುಂಬಾ ಜಾಸ್ತಿ ಇದಾವೆ. ಆ ಅಲ್ಪಸಂಖ್ಯಾತರ ಮತಗಳನ್ನ ಸೆಳಿಬೇಕು ಅಂತಂದ್ರೆ ಅದು ಬಿಜೆಪಿಯಿಂದ ಅಸಾಧ್ಯದ ಮಾತು. ಹೀಗಾಗಿ ತನ್ನ ಸಾಂಪ್ರದಾಯಿಕವಲ್ಲದ ಮತಗಳನ್ನ ಸೆಳಿಬೇಕು ಅಂತಂದ್ರೆ ಆಗ ಜಾತ್ಯತೀತ ನಾಯಕರು ಬೇಕಾಗ್ತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಬಿಜೆಪಿ ಬಂದಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ನೋಡಿ, ಈಗ ಸಹಜವಾಗಿ ದೇವೇಗೌಡರು 4% ಮೀಸಲಾತಿಯನ್ನ ಕೊಟ್ಟಿದ್ರು. ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಬಳಕೆ ಮಾಡಿಕೊಂಡು ತನ್ನ ಜಾತ್ಯತೀತ ಸಿದ್ಧಾಂತ ಏನಿದೆ ಅದನ್ನ ಜನರ ಮುಂದೆ ಇಡಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಮತಗಳನ್ನ ವಿಭಜನೆ ಮಾಡಿದ್ದೇ ಆದ್ರೆ ಆಗ ಬಿಜೆಪಿಗೆ ಅಲ್ಲಿ ಗೆಲುವು ಸುಲಭವಾಗುತ್ತೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇದೆ. ಆದ್ರೆ ಇಲ್ಲಿ ನಾವು ನೋಡಿದಾಗ ಆ ಅಲ್ಪಸಂಖ್ಯಾತ ಮತಗಳು, ಅಲ್ಪಸಂಖ್ಯಾತ ಜನ ಕುಮಾರಸ್ವಾಮಿ ಅವರನ್ನ ಈಗ ಜಾತ್ಯತೀತರಾಗಿ ಒಪ್ಕೊಳ್ಳೋದಕ್ಕೆ ಇದಾರ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಹೀಗಾಗಿ ಕುಮಾರಸ್ವಾಮಿ ಅವರು ಈಗ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅವರ ಸಿದ್ಧಾಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಲಪಂಥೀಯ ಒಂದು ಪಕ್ಷದ ಜೊತೆಗೆ ಗುರುತಿಸ್ಕೊಂಡಿರೋದ್ರಿಂದಾಗಿ ಅವರನ್ನ ಮತ್ತೆ ಜಾತ್ಯತೀತರನ್ನಾಗಿ ಅಲ್ಲಿಯ ಅಲ್ಪಸಂಖ್ಯಾತ ಜನರು ನೋಡ್ತಾರ ಇಂದಿಗೂ ಕೂಡ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ 4% ಗುತ್ತಿಗೆದಾರರ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಇಲ್ಲ, ಇದನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಬಿಜೆಪಿ ಜೊತೆಗೆ ನಾನು ಇದೀನಿ ಅನ್ನುವಂತಹ ಮಾತನ್ನ ಸ್ಪಷ್ಟಪಡಿಸಿದ್ರು. ಹೀಗಾಗಿ ಎಲ್ಲೋ ಒಂದೆಡೆ ಒಂದು ಸಂದರ್ಭದಲ್ಲಿ ಜಾತ್ಯತೀತ ನಾಯಕರಾಗಿದ್ದಂತಹ ದೇವೇಗೌಡರ ಪುತ್ರರಾಗಿರುವ ಕುಮಾರಸ್ವಾಮಿ ಅವರು ಆ ಜಾತ್ಯತೀತ ಸಿದ್ಧಾಂತ ಏನಿದೆ ಅದಕ್ಕೆ ತದ್ವಿರುದ್ಧವಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದ್ದು ಸುಳ್ಳಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಅವರನ್ನ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಈ ನಡುವೆ ನಾವು ಮತ್ತೆ ಒಂದಾಗಿದ್ದೀವಿ, ಮೈತ್ರಿ ಪಕ್ಷಗಳು ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸ್ತೀವಿ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡಬೇಕು. ಆ ಮೆಸೇಜ್ ಅನ್ನ ಕೊಡೋದಕ್ಕೆ ಈಗ ಇಬ್ಬರು ನಾಯಕರು ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು ತಮ್ಮ ತಮರಿ ಹೋಗಿರುವ JDS ಪಕ್ಷವನ್ನ ಪುನಶ್ಚೇತನಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಯಡಿಯೂರಪ್ಪನವರು ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನ ಸದೃಢಗೊಳಿಸ್ತಾ ಇದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಚಿವರಿಗೆ ಸುರ್ಜೇವಾಲಾ ಕೊಟ್ಟ ಹೈ ವೋಲ್ಟೇಜ್ ಟಾಸ್ಕ್. ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಈಗ ನಿಂತಿದೆ ಸಚಿವರ ಈ ಒಂದು ಕುರ್ಚಿಯ ಭವಿಷ್ಯ. ಸಚಿವರಿಗೆ ಈಗ ಸುರ್ಜೇವಾಲಾ ಕೊಟ್ಟಿರುವಂತಹ ಹೈ ವೋಲ್ಟೇಜ್ ಟಾಸ್ಕ್, ಸಚಿವರಿಗೆ ಒಂದು ದೊಡ್ಡ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ನಿಂತಿದೆ ಸಚಿವರ ಕುರ್ಚಿ ಭವಿಷ್ಯ. ಸಂಪುಟ ಪುನರಚನೆ ಭೇಟಿ ಮಧ್ಯೆ ಹೈಕಮಾಂಡ್ ನಿಂದ ಈಗ ಬಿಗ್ ಸಂದೇಶ. ಉಪಚುನಾವಣೆ ಗೆಲ್ಲಿಸದಿದ್ರೆ ಸಚಿವ ಸ್ಥಾನಕ್ಕೆ ಕುತ್ತು ಗ್ಯಾರಂಟಿ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಸಚಿವರಿಗೆ ಖಡಕ್ ಸೂಚನೆ. AC ರೂಮ್ ಬಿಟ್ಟು ಫೀಲ್ಡ್ಗಿಳಿರಿ. ಪ್ರತಿ ಹಳ್ಳಿಯಲ್ಲೂ ಮತಬೇಟೆಯನ್ನ ನಡೆಸಿ. ಸರ್ಕಾರದ ಗ್ಯಾರಂಟಿ ಯೋಜನೆ ಜನರ ಮನೆ ಬಾಗಿಲಿಗೆ ತಲುಪಿಸಲೇಬೇಕು. ಬೈ ಎಲೆಕ್ಷನ್ ನಲ್ಲಿ ಹಿನ್ನಡೆಯಾದ್ರೆ ಸಂಪುಟದಿಂದ ಕೊಕ್ಕು ನೀಡೋದು ಫಿಕ್ಸ್. ದಾವಣಗೆರೆ, ದಕ್ಷಿಣ, ಬಾಗಲಕೋಟೆ ಗೆಲ್ಲಲೇಬೇಕು ಅಂತ ಸಚಿವರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಚುನಾವಣೆಯ ಬಳಿಕ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಾರ್ಡ್ ಪರಿಶೀಲನೆ ಮಾಡಲಾಗುತ್ತೆ. ಕುರ್ಚಿ ಉಳಿಸಿಕೊಳ್ಳಲು ಈಗಲೇ ಬೆವರಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನು ಸೋತರೆ ಸಂಪುಟದಿಂದ ಔಟ್, ಗೆದ್ದರೆ ಮಾತ್ರ ಅಧಿಕಾರ ಸುಭದ್ರವಾಗಿರುತ್ತೆ. ಹೈಕಮಾಂಡ್ ಈ ಸರ್ಜಿಕಲ್ ಸ್ಟ್ರೈಕ್ ತಂತ್ರಕ್ಕೆ ಸಚಿವರ ಪಾಳೆಯದಲ್ಲಿ ಈಗ ನಡುಕ ಶುರುವಾಗಿದೆ. ಸಚಿವರಿಗೆ ಈಗ ಸುರ್ಜೇವಾಲಾ ಅವರು ಒಂದು ಬಿಗ್ ಟಾಸ್ಕ್ ಕೊಟ್ಟಿದ್ದಾರೆ. ಈ ಒಂದು ಟಾಸ್ಕ್ ಅನ್ನ ಸಚಿವರು ಪೂರೈಸಲೇಬೇಕು. ಅವರಿಗೆ ಬೇರೆ ಆಪ್ಷನ್ ಇಲ್ಲ. ತಮ್ಮ ಸ್ಥಾನವನ್ನ ತಾವು ಭದ್ರ ಮಾಡ್ಕೊಳ್ಬೇಕು. ತಾವು ಸಚಿವ ಸ್ಥಾನದಿಂದ ಮುಂದುವರಿಬೇಕು ಅಂತ ಅಂದ್ರೆ ಈಗ ಏನ್ ಸುರ್ಜೇವಾಲಾ ಅವರು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಲೇಬೇಕಾಗತ್ತೆ. ದಾವಣಗೆರೆಯಲ್ಲಿ ಇರುವಂತಹ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಜೊತೆಗೆ ಬಾಗಲಕೋಟೆಯಲ್ಲಿ ತಮ್ಮ ಅಭ್ಯರ್ಥಿ ಯಾರಿದ್ದಾರೆ ಅವರ ಗೆಲುವನ್ನ ಎಲ್ಲರೂ ಕೂಡ ಅವರ ಗೆಲುವಿಗಾಗಿ ಶ್ರಮಿಸಲೇಬೇಕಾಗಿದೆ
ಈಗಾಗಲೇ ಸಚಿವರು, ಯಾಕೆಂತಂದ್ರೆ ಮುಖ್ಯವಾಗಿ ತಮ್ಮ ಸ್ಥಾನ ಉಳಿಸ್ಕೊಳ್ಳೇಬೇಕಲ್ಲ. ಸಚಿವ ಸಂಪುಟ ಪುನರಚನೆ ಆದ್ರೆ ಕೆಲವೊಂದಿಷ್ಟು ಸಚಿವರಿಗೆ ಕೊಕ್ ನೀಡಲಾಗುತ್ತೆ, ಜೊತೆಗೆ ಹೊಸಬರಿಗೆ ಮಣೆಯನ್ನ ಹಾಕಲಾಗುತ್ತೆ. ಆ ಒಂದು ಹೊಸಬರಿಗೆ ಮಣೆ ಹಾಕುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಈಗ ಒಂದು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಚೆಕ್ ಮಾಡ್ತಾರೆ. ಯಾವ ಸಚಿವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಸರ್ಕಾರದ ಗ್ಯಾರಂಟಿಗಳನ್ನ ಜನರಿಗೆ ಯಾವ ರೀತಿ ತಲುಪಿಸ್ತಾ ಇದ್ದಾರೆ, ಜನರಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಶಾಸಕರಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಾಗಿ ಏನ್ ಕೆಲಸಗಳು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಒಂದು ರಿಪೋರ್ಟ್ ಕಾರ್ಡ್ ನಲ್ಲಿ ಪಡ್ಕೊಳ್ತಾರೆ ಹೈಕಮಾಂಡ್ ಅವರು ಆ ಒಂದು ರಿಪೋರ್ಟ್ ಕಾರ್ಡ್ ಪಡೆದು ಅದಾದ ನಂತರ ಯಾವ ಸಚಿವರನ್ನ ಉಳಿಸ್ಕೊಳ್ಳಬೇಕು, ಯಾವ ಸಚಿವರನ್ನ ಈ ಒಂದು ಸಂಪುಟ ಪುನರಚನೆ ಮಾಡುವಂತಹ ಸಂದರ್ಭದಲ್ಲಿ ಕೈ ಬಿಡಬೇಕು ಎಂಬ ಲೆಕ್ಕಾಚಾರ ಹಾಕ್ತಾರೆ. ಹಾಗಾಗಿ ಸದ್ಯಕ್ಕೆ ಸಚಿವರಿಗೆ ಒಂದು ದೊಡ್ಡ ತಲೆ ಬಿಸಿ ಆಗಿದೆ, ಜೊತೆಗೆ ಒಂದು ದೊಡ್ಡ ಸವಾಲನ್ನ ನೀಡಲಾಗಿದೆ. ಎಲ್ಲರೂ ಕೂಡ AC ರೂಮಲ್ಲಿ ಆರಾಮ್ಸೆ ಕುತ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಇರೋದಕ್ಕೆ ಇನ್ನು ಮೇಲೆ ಸಚಿವರಿಗೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಸುರ್ಜೇವಾಲಾ ಅವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. AC ರೂಮ್ ಬಿಟ್ಟು ಜನರ ಬಳಿ ಹೋಗಿ ಈ ಒಂದು ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸುವ ಕೆಲಸವನ್ನ ನೀವು ಮಾಡಲೇಬೇಕು. ದಾವಣಗೆರೆ ಕ್ಷೇತ್ರ ಆಗಿರಬಹುದು, ಜೊತೆಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನ ನೀವೆಲ್ಲರೂ ಕೂಡ ಜೊತೆಯಾಗಿ ನಿಂತು ಗೆಲ್ಲಿಸಲೇಬೇಕು. ನೀವು ಗೆಲ್ಲಿಸಿದ್ರೆ ಮಾತ್ರ ನಿಮ್ಮ ಕುರ್ಚಿ ಸುಭದ್ರವಾಗಿರುತ್ತೆ. ನೀವು ಗೆಲ್ಲಿಸ್ಲಿಲ್ಲ ಅಂತಂದ್ರೆ ಸಚಿವ ಸಂಪುಟದಿಂದ ನಿಮ್ಮನ್ನ ಕೈ ಬಿಡಬೇಕಾಗತ್ತೆ ಅಂತ ಸದ್ಯಕ್ಕೆ ದೊಡ್ಡ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಚಿವರೆಲ್ಲರೂ ಕೂಡ ಈಗ ಬಹಳ ಬ್ಯುಸಿ ಆಗಿದ್ದಾರೆ, ತಮ್ಮ ಸ್ಥಾನವನ್ನ ಭದ್ರ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಬಹಳ ಬ್ಯುಸಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. AC ರೂಮ್ ಬಿಟ್ಟು ಈಗ ನಮ್ಮ ಸಚಿವರು ಹೊರಗಡೆ ಬಂದಿದ್ದಾರೆ, ಜನರಿಗೆ ಒಂದು ಗ್ಯಾರಂಟಿಯನ್ನ ತಲುಪಿಸ್ಲಿಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಈಗ ಸಚಿವರಿಗೆ ಖಡಕ್ ಸೂಚನೆಯನ್ನ ನೀಡಲಾಗಿದೆ. AC ರೂಮ್ ಬಿಟ್ಟು ಫೀಲ್ಡ್ಗಿಳಿರಿ, ಪ್ರತಿ ಹಳ್ಳಿಯಲ್ಲೂ ಕೂಡ ಮತ ಭೇಟಿಯನ್ನ ನಡೆಸಿ. ಯಾಕೆಂತಂದ್ರೆ 2028ಕ್ಕೂ ಕೂಡ ಇದೇ ಪ್ಲಸ್ ಆಗೋದು. ಜನರ ಬಳಿ ಯಾವ ರೀತಿ ಪ್ರಚಾರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಜನರಿಗೆ ಯಾವ ರೀತಿ ಈ ಒಂದು ಗ್ಯಾರಂಟಿಗಳನ್ನ ಒದಗಿಸ್ತಾ ಇದ್ದಾರೆ, ಗ್ಯಾರಂಟಿಗಳು ಎಷ್ಟು ಜನಕ್ಕೆ ತಲುಪ್ತಾ ಇದೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸಚಿವರಿಗೆ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ದಕ್ಷಿಣ ಬಾಗಲಕೋಟೆ ಗೆಲ್ಲಲೇಬೇಕು ಅಂತ ಸಚಿವರಿಗೆ ಡೆಡ್ಲೈನ್ ಕೂಡ ನೀಡಲಾಗಿದೆ. ಚುನಾವಣೆಯ ಬಳಿಕ ಅಂದ್ರೆ ಈಗ ಏನು ದಕ್ಷಿಣ ಕ್ಷೇತ್ರ ಅಂದ್ರೆ ದಕ್ಷಿಣ ದಾವಣಗೆರೆ ಆಗಿರಬಹುದು, ಬಾಗಲಕೋಟೆ ಕ್ಷೇತ್ರ, ಅದು ಎಲೆಕ್ಷನ್ ಮುಗಿದ ನಂತರ ಒಂದು ರಿಪೋರ್ಟ್ ಕಾರ್ಡ್ ಕೂಡ ರೆಡಿ ಮಾಡಲಾಗುತ್ತೆ. ಆ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಪರಿಶೀಲನೆ ಕೂಡ ಮಾಡ್ತಾರೆ. ಎಷ್ಟೇ ಈಗ CM ಹತ್ರ ಹೋಗಿ ಕೆಲವೊಂದಿಷ್ಟು ಜನ ನಾಯಕರು ಲಾಬಿ ಮಾಡಬಹುದು, DCM DK ಶಿವಕುಮಾರ್ ಹತ್ರ ಹೋಗಿ ಲಾಬಿಯನ್ನ ಮಾಡಬಹುದು, ಆದ್ರೆ ಹೈಕಮಾಂಡ್ ಕೊಟ್ಟ ಸೂಚನೆಯನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ. ಜೊತೆಗೆ ಈಗ ಚುನಾವಣೆ ಆದ ನಂತರ ಯಾವ ಸಚಿವರ ಕೈ ಬಿಡ್ತಾರೆ ಎಂಬ ಕುತೂಹಲ ಕೂಡ ಸದ್ಯಕ್ಕಿದೆ. ಜೊತೆಗೆ ಈಗ ಈ ಒಂದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಆಧಾರಿತವಾಗಿ ಯಾರಿಗೆ ಮಣೆ ಆಗ್ತಾರೆ, ಮುಖ್ಯವಾಗಿ ಒಂದು ಸಚಿವ ಸಂಪುಟ ಪುನರಚನೆ ಆಗಲಿ ಅಂತ ಸಾಕಷ್ಟು ನಾಯಕರು ವೆಯ್ಟ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ನಲ್ಲೂ ಕೂಡ ಒಂದು ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಡಿಸೆಂಬರ್ನಲ್ಲಿ ಏನಾದರೂ ಒಂದು ವೇಳೆ ಸಚಿವ ಸಂಪುಟ ಪುನರಚನೆ ಆಗಿದ್ರೆ ಅಧಿವೇಶನಕ್ಕೋಗಿ ಹೊಸಬರು ಯಾವ ರೀತಿ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ವಿರೋಧ ಪಕ್ಷದವರಿಗೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಎಂಬ ಲೆಕ್ಕಾಚಾರವನ್ನ ಹಾಕಿ ಡಿಸೆಂಬರ್ನಲ್ಲೂ ಕೂಡ ಒಂದು ಸಚಿವ ಸಂಪುಟ ಪುನರಚನೆ ಮಾಡಲಿಲ್ಲ. ಈಗ ಸದ್ಯಕ್ಕೆ ಒಂದು ದೊಡ್ಡ ಸವಾಲು ಅಥವಾ ಒಂದು ದೊಡ್ಡ ಚಾಲೆಂಜ್ ಅನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.